ನಮಸ್ಕಾರ. ಒಂದು ಜಿರಳೆ ಪಕ್ಷ ಏನು ಮಾಡುತ್ತೆ ಅಂತ ನಿರ್ಲಕ್ಷ್ಯ ತೋರಿದ್ದ ಬಿಜೆಪಿಗೆ ಇವತ್ತು ಶಾಕ್ ಆಗಿದೆ. ಕಳೆದ 12 ವರ್ಷಗಳಿಂದ ಏನು ಕೇಂದ್ರದಲ್ಲಿ ಆಡಳಿತ ನಡೆಸಿ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇವತ್ತು ನಿಜಕ್ಕೂ ಒಂದು ಆಶ್ಚರ್ಯ, ಶಾಕ್ ಕಾದಿತ್ತು ಅಂತಲೇ ಹೇಳ್ಬೋದು. ಕಳೆದ 27 ದಿವಸಗಳಿಂದ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ಅದರ ಅಂಗಪಕ್ಷಗಳಾದಂಥ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಸೇರಿ ಹೋರಾಟ ನಡೆಸ್ತಾ ಬಂದಿದ್ವು. ಅಂದರೆ ಹೋರಾಟ ಯಾಕೆ ನಡೆಸ್ತಾ ಬಂದಿದ್ವು ಅಂದರೆ, ನೀಟ್ ಪರೀಕ್ಷೆ ಸಮರ್ಥವಾಗಿ ನಡೆಸಲಿಕ್ಕೆ ಕೇಂದ್ರ ಸರ್ಕಾರದಿಂದ ಆಗಲಿಲ್ಲ. ಹಾಗಾಗಿ 2 ಬಾರಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಮುಗ್ಧ ಅಂದರೆ ಅಮಾಯಕ ಮುಗ್ಧ ಮಕ್ಕಳು ಬಲಿಯಾಗಬೇಕಾಯಿತು. ಈ ವರ್ಷ 27 ಮಕ್ಕಳು ಬಲಿಯಾಗಿದ್ದಾರೆ. ಇದನ್ನು ಖಂಡಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಏನು CJP ಅಂತಂದ್ರು, ಆ CJP ಪಕ್ಷದವರು ಕಳೆದ 27 ದಿವಸಗಳಿಂದ ನಡೆಸ್ತಾ ಇದ್ದಂಥ ಒಂದು ಹೋರಾಟ ಇವತ್ತು ಧರ್ಮೇಂದ್ರ ಪ್ರಧಾನ್ರವರು ರಾಜೀನಾಮೆ ಕೊಡೋ ಮಟ್ಟಕ್ಕೆ ಬಂದಿದೆ. ಇದನ್ನು ಗಮನಿಸಿದರೆ ಒಂದು BJP ಪಕ್ಷಕ್ಕೆ ಒಂದು ಕೊಂಚ ಮಟ್ಟಿಗೆ ಹಿನ್ನಡೆ ಅಂತಲೇ ಹೇಳ್ಬೋದು. ಅವರು ಹೇಳಿದ ಹಾಗೆ ಅಂದರೆ BJPಯವರು ಹೇಳಿದ ಹಾಗೆ ಏನು ಈ ಜಿರಳೆಗಳಿಗೆ ಇನ್ನೇನು ಮಾಡೋದಕ್ಕೆ ಕೆಲಸ ಇಲ್ಲ, ಜಿರಳೆಗಳನ್ನ ಯಾವ ರೀತಿ ಹೊಸಕಾಕಬೇಕು ಅನ್ನೋದು ನಮಗೆ ಗೊತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಯಾರೂ ಮುಟ್ಟೋದಕ್ಕಾಗಲ್ಲ. ಯಾಕಂದರೆ ಅವರು ಈ ದೇಶದ ಒಂದು ಬಹುದೊಡ್ಡ ಆಸ್ತಿ ಅಂತ ಬಿಂಬಿಸ್ಕೊಳ್ತಾ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯವರ ಒಂದು ಪ್ರತಿಭಟನೆಗೆ ಮಣಿದು ಇವತ್ತು ಕೇಂದ್ರ ಮಾನವ ಸಂಪನ್ಮೂಲ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ರವರು ರಾಜಕೀಯವಾಗಿ ಇದು ರಾಜೀನಾಮೆ ನೀಡಿರೋದು ನಿಜಕ್ಕೂ ಕೊಂಚ ಮಟ್ಟಿಗೆ BJPಗೆ ಹಿನ್ನಡೆಯಾಗಿದೆ ಅಂತಲೇ ಭಾವಿಸ್ಬೋದು. ಕಳೆದ 12 ವರ್ಷಗಳಿಂದ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 1ನೇ ಅವಧಿ, 2ನೇ ಅವಧಿ, 3ನೇ ಅವಧಿಗೆ ಒಂದಷ್ಟು ಜನಪ್ರಿಯತೆ ಪಡೆದುಕೊಳ್ತಾ ಬಂದರು. ಅಂದರೆ ಮೊದಲನೇ ಅವಧಿಯಲ್ಲಿ ಅವರನ್ನು ಮೀರಿಸೋದಕ್ಕೆ ಯಾರೂ ಆಗಲೇ ಇಲ್ಲ. 2ನೇ ಅವಧಿಗೂ ಆ ಒಂದು ಮೋದಿಯವರ ಅಲೆ ಸಾಕಷ್ಟು ಉತ್ತುಂಗಕ್ಕೇರಿತು. 3ನೇ ಅವಧಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಅಲೆ ಕೊಂಚ ಮಟ್ಟಿಗೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ದಿನದಿಂದ ದಿನಕ್ಕೆ ಮೋದಿಯವರ ಜನಪ್ರಿಯತೆ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು. ಈ ಹಿಂದೆ ಏನು BJPಯವರು ಹೇಳಿದಂತೆ CJP, ಕಾಂಗ್ರೆಸ್, ಆಮ್ ಆದ್ಮಿ ಜೊತೆಗೆ ಎಡಪಕ್ಷಗಳು ಏನೇ ಮಾಡಿದ್ರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಅಲುಗಾಡಿಸೋದಕ್ಕೆ ಆಗೋದಿಲ್ಲ ಅಂತಲೇ ಬೀಗ್ತಾದವರು ಈಗ ಒಂದಷ್ಟು ಆಘಾತಕ್ಕೊಳಗಾಗಿರೋದು ನಿಜಕ್ಕೂ ಅಕ್ಷರಶ ಸತ್ಯವಾದಂಥ ಮಾತು. ಬಂಧುಗಳೇ, ಇಲ್ಲಿ ಗಮನಿಸ್ಬೋದು, ಜನ ಮೆಚ್ಚಿದ ನಾಯಕನಾಗ್ಬೋದು, ಆದರೆ ಜನ ವಿರೋಧಿ ನಾಯಕನಾದರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಮಾಡೋದು ತುಂಬ ಕಷ್ಟಕರವಾದಂಥ ಒಂದು ಪರಿಸ್ಥಿತಿ ಈಗ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಒಂದು ಪರಿವರ್ತನೆ ತರ್ಬೋದು, ಬದಲಾವಣೆ ಬಯಸ್ಬೋದು ಅನ್ನೋದಕ್ಕೆ ಕಳೆದ 2 ತಿಂಗಳ ಹಿಂದೆ ನಡೆದಂಥ ತಮಿಳುನಾಡು ಚುನಾವಣೆನ ನೀವು ಗಮನಿಸ್ಬೋದು. ಅಲ್ಲಿ ಯುವಕರು ಒಗ್ಗಟ್ಟಾಗಿ ವಿಜಯ್ ಅವ್ರನ್ನ ಬೆಂಬಲಿಸಿದ್ರಿಂದ ಸತತವಾಗಿ 40 ವರ್ಷಗಳಿಂದ ಏನು ದ್ರಾವಿಡ ಪಕ್ಷ ಒಂದು ಅಧಿಕಾರ ನಡೆಸ್ಕೊಂಡು ಬಂದಿತ್ತು ಅದನ್ನು ನುಚ್ಚುನೂರು ಮಾಡುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿತ್ತು. ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಮುಂಬರುವ 2029ಕ್ಕೂ ಮೋದಿಯವರ ಜನಪ್ರಿಯತೆ ಮುಂದುವರಿಯುತ್ತಾ ಇಲ್ಲ ಕಡಿಮೆಯಾಗುತ್ತಾ ಅನ್ನೋದೇ ಈಗಾಗಲೇ ಒಂದು ಲೆಕ್ಕಾಚಾರದ ವಿಚಾರ ನಡೀತಾ ಇದೆ. ಏನೇ ಆಗಲಿ, ಒಟ್ಟಿನಲ್ಲಿ 27 ಮಕ್ಕಳು ಈ ಸಾರಿ ಅಂದರೆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಇದ್ದ ಹಿನ್ನೆಲೆಯಲ್ಲಿ ಏನು ತಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರೋ ಅವರೆಲ್ರಿಗೂ ಒಂದು ಶಾಂತಿ ಸಿಕ್ಕಿದೆ ಅಂತ ಈಗ ಪ್ರತಿಭಟನಾಕಾರರು ಅಂದರೆ CJP, ಎಡಪಕ್ಷಗಳು ಜೊತೆಗೆ ಕಾಂಗ್ರೆಸ್ ಪಕ್ಷದವರು ಎಲ್ಲ ಸೇರಿ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ಸಂಭ್ರಮಾಚರಣೆ ಮಾಡೋದ್ರ ಮುಖಾಂತರ ಸತ್ತ ಅಮಾಯಕ ಮಕ್ಕಳ ಸಾವಿಗೆ ಒಂದು ಏನಪ್ಪ ಅಂದರೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಜೊತೆಗೆ ಅವರಿಗೆ ಈಗ ಮುಕ್ತಿ ದೊರೆಯಿತು ಅಂತ ಸಂಭ್ರಮಾಚರಣೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದರೆ BJP ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.